ದೈವಭೂಮಿ ಅಂತಾನೆ ಕರೆಸಿಕೊಳ್ಳುವ ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಚಾರ್ಧಾಮ್ ಯಾತ್ರೆ ಹೋಗೋ ಜಾಗಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ, ಬೇರೆ ಧರ್ಮದವರಾಗಿದ್ದರೆ ನೋ ಎಂಟ್ರಿ ಅನ್ನೋ ಫರ್ಮಾನು ಹೊರಡಿಸಿದ್ದಾರೆ. ಈ ಆದೇಶದ ಇಂಪ್ಯಾಕ್ಟ್ ಏನಾಗಿದೆ ಅಂದರೆ, ಕೇದಾರನಾಥ, ಬದರಿನಾಥ, ಋಷಿಕೇಶ, ಹರಿದ್ವಾರ, ಗಂಗೋತ್ರಿ, ಯಮುನೋತ್ರಿ ಹೀಗೆ ಹಲವು ಸ್ಥಳಗಳಲ್ಲಿ ಮುಸ್ಲಿಂ ಕ್ರೈಸ್ತರಿಗೆ ಪ್ರವೇಶ ಇರೋದೇ ಇಲ್ಲ. ಇನ್ನು ಜೈನ, ಬೌದ್ಧ, ಸಿಖ್ಖರಿಗೆ ರಿಲ್ಯಾಕ್ಸೇಷನ್ ಸಿಗೋ ಚಾನ್ಸ್ ಇದೆಯಂತೆ. ವಿಶೇಷ ಏನು ಗೊತ್ತಾ, ಇಂತಹ ದೇವಸ್ಥಾನಗಳು ಈ ಹಿಂದೇನೂ ಇದ್ವು. ನಮ್ಮ ಪಕ್ಕದ ರಾಜ್ಯಗಳಾದ ಕೇರಳ, ತಮಿಳುನಾಡಲ್ಲೂ ಇವೆ. ಕರ್ನಾಟಕದಿಂದ ಅತೀ ಹೆಚ್ಚು ಜನ ಹೋಗೋ ತಿರುಪತಿಯಲ್ಲಿ ಇಂಥದ್ದೊಂದು ರೂಲ್ಸ್ ಇದೆ. ಹಾಗಂತ ದೇವಸ್ಥಾನಗಳಿಗೆ ಹೋಗೋ ಹಾಗೆ ಇಲ್ಲ ಅಂತಲ್ಲ, ಹೋಗಬಹುದು. ಕ್ರೈಸ್ತ, ಮುಸ್ಲಿಂ, ಸಿಖ್, ಜೈನ ಹೀಗೆ ಯಾರು ಬೇಕಾದರೂ ಹೋಗಬಹುದು. ಆದರೆ ತಾವು ಇಂಥ ಧರ್ಮಕ್ಕೆ ಸೇರಿದ ವ್ಯಕ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡು ಹೋಗಬೇಕು. ಅತ್ತ ಕೇರಳದ ಗುರುವಾಯೂರು ಇದೆಯಲ್ಲ, ಶ್ರೀಕೃಷ್ಣನ ದೇವಸ್ಥಾನ, ಅಲ್ಲಿ ಹಿಂದೂ ಆಗಿದ್ದರೆ ಮಾತ್ರ ಎಂಟ್ರಿ. ಊರಿಗೆ ಹೋಗಬಹುದು, ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಕಟ್ಟುನಿಟ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಅದೇ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಇರುತ್ತಲ್ಲ, ಜಗತ್ತಿನ ಅತೀ ಶ್ರೀಮಂತ ದೇವಸ್ಥಾನ, ನಿಧಿ ಅಂತೆಲ್ಲ ಫೇಮಸ್ ಆಗಿದ್ದ ದೇವಸ್ಥಾನ ಅದು. ಅಲ್ಲೂ ಅಷ್ಟೇ, ಅನ್ಯ ಧರ್ಮದವರಿಗೆ ನೋ ಎಂಟ್ರಿ. ಪಕ್ಕದ ತಮಿಳುನಾಡಿಗೆ ಬಂದರೆ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲೂ ಈ ರೀತಿ ರೂಲ್ಸ್ ಫಾಲೋ ಮಾಡ್ತಾರಂತೆ. ದೇವಸ್ಥಾನದ ಆವರಣದಲ್ಲಿ ಓಡಾಡಬಹುದು, ಶಿಲ್ಪಕಲೆ ಎಲ್ಲ ನೋಡಬಹುದು. ಆದರೆ ಗರ್ಭಗುಡಿ ಸುತ್ತ ಪೂಜೆಗೆ ಬರೋ ಹಾಗಿಲ್ವಂತೆ. ಆದರೆ ಅಲ್ಲೇನು ದಾಖಲೆ ತಗೊಂಡು ಒಳಗಡೆ ಬಿಡೋದಿಲ್ಲ. ಅದ್ಯಾವ ರೀತಿ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಅದೇ ತಮಿಳುನಾಡಿನ ಪಳನಿಯಲ್ಲೊಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ. ಅಲ್ಲಿ ಒಂದು ಧ್ವಜಸ್ತಂಭ ಇದೆ. ಆ ಧ್ವಜಸ್ತಂಭ ದಾಟಿ ಬೇರೆ ಧರ್ಮದವರು ಬರೋ ಹಾಗಿಲ್ಲ. ಅಲ್ಲೂ ಈ ರೂಲ್ಸ್ ಜಾರಿಯಲ್ಲಿದೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ರೂಲ್ಸ್ ಬೇರೆ. ಅಲ್ಲಿ ಮಾಲೆ ಹಾಕ್ಕೊಂಡು ಹೋದರೆ ಸಮಸ್ಯೆ ಇಲ್ಲ. ಪುರಿಯಲ್ಲಿ ಜಗನ್ನಾಥ ಮಂದಿರ ಇದೆಯಲ್ಲ, ಅದು ಇನ್ನೊಂಥರ ಡಿಫ್ರೆಂಟು. ಅಲ್ಲಿ ಕ್ರಿಶ್ಚಿಯನ್ನರು, ಮುಸ್ಲಿಮರಿಗೆ ಮಾತ್ರ ನೋ ಎಂಟ್ರಿ. ಹಿಂದೂಗಳ ಜೊತೆಗೆ ಜೈನ, ಬೌದ್ಧ, ಸಿಖ್ಖರು ಯಾರು ಬೇಕಾದರೂ ಬರಬಹುದು, ಪೂಜೆ ಮಾಡಿಸಬಹುದು. ಅಂಥದ್ದೇ ರೂಲ್ಸ್ ಕಾಶಿ ವಿಶ್ವನಾಥ ಮಂದಿರದಲ್ಲೂ ಇದೆ. ಅಲ್ಲಿ ಕಾಶಿಗೆ ಬರಬಹುದು, ದೇವಸ್ಥಾನಕ್ಕೂ ಹೋಗಬಹುದು. ಆದರೆ ಕೆಲವು ಸ್ಥಳಗಳಿವೆ, ಅಲ್ಲಿಗೆ ಬೇರೆ ಧರ್ಮದವರು ಹೋಗೋ ಹಾಗಿಲ್ಲ. ಆದರೆ ಸಿಖ್ಖರು, ಜೈನರು, ಬೌದ್ಧರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ, ಅವರು ಹೋಗಬಹುದು. ಮುಸ್ಲಿಂ ಕ್ರೈಸ್ತರಿಗೆ ಮಾತ್ರ ಇಲ್ಲ. ಗುಜರಾತಿನ ಸೋಮನಾಥ ಮಂದಿರ, ಬದರಿನಾಥ, ಕೇದಾರನಾಥದಂತಹ ಪುಣ್ಯಕ್ಷೇತ್ರ, ಒಡಿಶಾದ ಕಾಮಾಖ್ಯ ದೇವಸ್ಥಾನ, ಹೀಗೆ ಭಾರತದ ಹಲವು ದೇವಸ್ಥಾನಗಳಲ್ಲಿ ಇಂತಹ ರೂಲ್ಸ್ ಜಾರಿಯಲ್ಲಿದೆ. ಹಿಂದೂಗಳಿಗೆ ಮಾತ್ರ ಪ್ರವೇಶ. ಇಷ್ಟಕ್ಕೂ ಈ ನಿರ್ಧಾರ ಜಾರಿಗೆ ತಂದವರು ಆದಿಗುರು ಶಂಕರಾಚಾರ್ಯ ಅವರಂತೆ. ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ರೀತಿಯ ಒಂದು ರೂಲ್ಸ್ ಮಾಡಿದ್ರಂತೆ. ಬೇರೆ ಧರ್ಮದವರು ದೇವಸ್ಥಾನಗಳಿಗೆ ಪ್ರವೇಶ ಮಾಡಬಾರದು ಅನ್ನೋದೇ ಆ ರೂಲ್ಸು. ಅವರು ಅದನ್ನು ಮಾಡಿದ್ದು ಯಾಕೆ ಅಂದರೆ, ಬೇರೆ ಧರ್ಮದವರು ಹಿಂದೂ ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆ ಮಾಡಿಸಿ ಆ ವೇಳೆ ಗರ್ಭಗುಡಿಯಲ್ಲಿದ್ದ ಚಿನ್ನ, ವಜ್ರ, ವೈಡೂರ್ಯ, ಬಂಗಾರ ಇವುಗಳ ಮೇಲೆ ಆಸೆ ಪಡ್ತಾರೆ, ದಾಳಿ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಇದರಿಂದ ಹಿಂದೂ ಧರ್ಮಕ್ಕೆ ನಷ್ಟ ಅಂತ ಯೋಚಿಸಿದ್ದ ಶಂಕರಾಚಾರ್ಯ ದೇವಸ್ಥಾನಗಳಿಗೆ ಬೇರೆ ಧರ್ಮದವರು ಭೇಟಿಯನ್ನೇ ಕೊಡಬಾರದು ಅನ್ನೋ ನಿಯಮ ಜಾರಿಗೆ ತಂದರಂತೆ. ಈಗ ಕೇದಾರನಾಥ, ಬದರಿನಾಥಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ ಬಂದಿದೆಯಲ್ಲ, ಅದು ಬರೋದಕ್ಕೆ ಅವರು ಹೇಳ್ತಾ ಇರೋದು ಇದೇ ಶಂಕರಾಚಾರ್ಯರ ಧಾರ್ಮಿಕ ಕಾನೂನನ್ನು. ಅಷ್ಟೇ ಅಲ್ಲ, ಸಂವಿಧಾನದ ಆರ್ಟಿಕಲ್ 26 ಪ್ರಕಾರ ಧಾರ್ಮಿಕ ಸಂಸ್ಥೆಗಳು, ದೇವಸ್ಥಾನಗಳಿಗೆ, ಮಠಗಳಿಗೆ ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇದೆ. ಅವರವರ ಧಾರ್ಮಿಕ ಸೇವಾ ಕ್ಷೇತ್ರಕ್ಕೆ ಯಾರು ಬರಬೇಕು, ಯಾರು ಬರಬಾರದು ಅಂತ ಅವರೇ ನಿರ್ಧಾರ ಮಾಡೋಕೆ ಅಧಿಕಾರ ಇದೆ. ಈ ಅಧಿಕಾರ ಕ್ರೈಸ್ತ, ಮುಸ್ಲಿಂ, ಬೌದ್ಧ, ಜೈನ, ಸಿಖ್ಖರಿಗೂ ಇದೆ. ಆದರೆ ಕಾನೂನು ಬಾಹಿರ ಕೃತ್ಯ ನಡೀತಿದೆ ಅಂತ ಅನುಮಾನ ಬಂದರೆ ಅದು ಯಾವುದೇ ಧಾರ್ಮಿಕ ಪವಿತ್ರ ಕ್ಷೇತ್ರವಾದರೂ ಸರಿ, ಸರ್ಕಾರಕ್ಕೆ ಹೋಗೋಕೆ ಅವಕಾಶ ಇದೆ. ಇಂತಹ ರೂಲ್ಸ್ ಕರ್ನಾಟಕದಲ್ಲಿ ಇಲ್ಲ ಬಿಡಿ.
ಇಲ್ಲಿನ ಪ್ರಸಿದ್ಧ ಶೃಂಗೇರಿ ಶಾರದಾ ಮಂದಿರದಲ್ಲಿ ಸಲಾಂ ಆರತಿ ಅಥವಾ ಟಿಪ್ಪು ಆರತಿ ಅಂತ ಮುಸ್ಲಿಂ ಹೆಸರಲ್ಲೇ ಪೂಜೆ ಮಾಡ್ತಾರೆ. ಇನ್ನೊಂದು ಪ್ರಸಿದ್ಧ ಧರ್ಮಕ್ಷೇತ್ರ ಧರ್ಮಸ್ಥಳವನ್ನು ನಡೆಸ್ತಾ ಇರೋದೇ ಜೈನ ಧರ್ಮದ ವೀರೇಂದ್ರ ಹೆಗ್ಗಡೆ. ಇದು ಸರಿನಾ ತಪ್ಪಾ? ಅದು ಆಮೇಲಿನ ಚರ್ಚೆ. ರೂಲ್ಸ್ ಇರೋದಂತೂ ಹೌದು.